ಹೊಸ ದಿನ ಹೊಸ ವೈಬ್ ವಿತ್ ಶ್ವೇತಾ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೂ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಕೂಡ ಒಂದು ಹೊಸ ವೈಬಿಂದ, ಒಂದು ಹೊಸ ಫ್ರೆಶ್ನೆಸ್ಸಿಂದ ದಿನಾನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೊ ಪ್ರತಿದಿನವೂ ಒಂದೊಂದು ಏನಾದರೂ ಒಂದು ಜೀವನದಲ್ಲಿ ಕಲಿತಾನೇ ಇರ್ತೀವಿ. ಕಲಿಯೋಕ್ಕಂತೂ ಎಂಡ್ ಅಂತೂ ಇರೋದಿಲ್ಲ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಾತ್ರಿದು ಒಂದು ಅಡುಗೆ ಪ್ರಿಪೇರ್ ಮಾಡ್ತಾ ಇದನ್ನೆಲ್ಲನೂ ಮಾಡಿಟ್ಟು ಮತ್ತು ನೆಕ್ಸ್ಟ್ ಡೇದು ಏನು ಡಬ್ಬ ಕಟ್ಟಬೇಕು ಅದ್ರದ್ದು ಕೂಡ ಸ್ವಲ್ಪ ಇವಾಗೆಲ್ಲ ಕಟ್ಟಿಂಗ್ ಚಾಪಿಂಗ್ ಎಲ್ಲ ಮಾಡಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತೀನಿ. ಫಸ್ಟು ಇವಾಗ ರಾತ್ರಿ ಏನು ಬೇಕೋ ಅದನ್ನೆಲ್ಲ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತು ನೆಕ್ಸ್ಟ್ ಡೇದು ಪ್ರಿಪೇರ್ ಮಾಡ್ಕೋತೀನಿ. ಹಾಗೆ ಇವತ್ತು ಒಂದು ಟಾಪಿಕ್ನ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಸಾರಿ ಬಿಸ್ನೆಸ್ನ ಯಾರಾದರೂ ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಟಿಪ್ಸ್ನ ನಾನು ಶೇರ್ ಮಾಡಿದ್ದೆ. ಹಾಗೆ ಇನ್ನೊಂದು ಏನಂದರೆ, ಮೀಶೋದಲ್ಲಿ ಕೂಡ ನೀವು ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಸಾರಿ ಬಿಸ್ನೆಸ್ ಇವಾಗ ಆಫ್ಲೈನಲ್ಲಿ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ನೀವು ಆನ್ಲೈನ್ ಕೂಡ ಯೂಸ್ ಮಾಡಿಕೊಂಡು ನೀವು ಸಾರಿ ಬಿಸ್ನೆಸ್ನ ಮಾಡ್ಬೋದು. ನೀವೇನಾದರೂ ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರ ಮಾಡಬೇಕಂದ್ರೆ GST ನಂಬರ್ ಬೇಕಾಗುತ್ತೆ. ಬಟ್ ಯಾವುದೇ ಥರ GST ನಂಬರ್ ಇಲ್ಲದೇ ನೀವು ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಮೀಶೋ ಆ್ಯಪು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಮೀಶೋ ಆ್ಯಪಿಂದ ನೀವು ಸಾರಿ ಬಿಸ್ನೆಸ್ನ ಅಥವಾ ಕುರ್ತಾ ಅಥವಾ ಗಿಫ್ಟ್ ರ್ಯಾಪರ್ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಹೋಲ್ಸೇಲ್ ನೀವು ವಸ್ತುನ ತೊಗೊಂಡು ಅಥವಾ ಕ್ಲಾತ್ನ ತೊಗೊಂಡ್ಬಿಟ್ಟು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಇನಿಷಿಯಲಿ ಇವಾಗ ನೀವು ಸ್ವಲ್ಪನೇ ತಂದು ಆರ್ಡರ್ ಬಂದಾಗ ಶಿಪ್ ಮಾಡಬೇಕಂದ್ರೆ ಒಂದು ಎರಡು ದಿನ ಅಂತೂ ಬೇಕೇ ಆಗುತ್ತೆ. ಆವಾಗ ನೀವು ಬೇಕಿದ್ದರೆ ಆ ಒಂದು ಮೆಟೀರಿಯಲ್ನ ತಂದುಬಿಟ್ಟು ಪ್ಯಾಕ್ ಮಾಡಿ ನೀವು ಆರ್ಡರ್ನ ಡಿಸ್ಪ್ಯಾಚ್ ಮಾಡ್ಬೋದು. ಹಾಗಾಗಿ ನೀವು ಮನೆಯಲ್ಲೇ ಕೂತ್ಬಿಟ್ಟು ಈಸಿಯಾಗಿ ನೀವು ಈ ಥರ ಮಾಡ್ಕೋಬೋದು. ನೀವು ಆಫ್ಲೈನಲ್ಲಿ ಏನಾದ್ರು ಶಾಪ್ ಓಪನ್ ಮಾಡಿದರೆ ಅಲ್ಲಿ ರೆಂಟ್ಗೆ ನಿಮ್ಮದು ಒಂದು ಅರ್ಧ ಪ್ರಾಫಿಟ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಈ ಥರ ಮೀಶೋದಲ್ಲಿನೇ ಮನೇಲಿ ಒಂದು 4-5 ಸಾರಿ ಟ್ರೆಂಡಿಂಗಲ್ಲಿರೋ ಸಾರಿನ ತಂದುಬಿಟ್ಟು ಒಂದು ಚೆನ್ನಾಗಿ ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಿದಾಗ ಯಾವುದಾದ್ರೂ ಕಸ್ಟಮರ್ ಆರ್ಡರ್ ಬಂದಾಗ ನೀವು ಆರಾಮ್ಸೆ ಡಿಸ್ಪ್ಯಾಚ್ ಮಾಡ್ಬೋದು. ಆವಾಗ ಮೀಶೋದವರು ಕೂಡ ಮನೆಗೆ ಬಂದು ಮೀಶೋ ಡೆಲಿವರಿ ಬಾಯ್ನೇ ಬಂದುಬಿಟ್ಟು ನಿಮ್ಮ ಒಂದು ಆರ್ಡರ್ನ ಪಿಕಪ್ ಮಾಡಿ ಅವರು ಡೆಲಿವರಿ ಮಾಡ್ತಾರೆ. ಹಾಗಾಗಿ ತುಂಬಾ ಈಸಿ ಇದೆ. ನಿಮಗೇನಾದರೂ ಒಂದು ಅದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ಇದಕ್ಕೂ ನಿಮಗೆ ಫುಲ್ ಡೀಟೇಲಾಗಿ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೀಶೋ ಆ್ಯಪ್ನ ಓಪನ್ ಮಾಡಿದಾಗ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಹಾಕಿದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೈ ಪೇಮೆಂಟ್ ಆ್ಯಂಡ್ ಮೈ ಆ್ಯಕ್ಟಿವಿಟಿ ಸೊ ಕೆಲವೊಂದು ಆಪ್ಷನ್ಸ್ ಬರುತ್ತೆ ನೋಡಿ. ಅಲ್ಲಿ ಕೆಳಗಡೆ ಬಂದರೆ ಅದರ್ಸ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಬಿಕಮ್ ಅ ಸಪ್ಲೈಯರ್ ಅಂತ ಇರುತ್ತೆ. ಸೊ ಆ ಸಪ್ಲೈಯರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಅಕೌಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಫಸ್ಟ್ ಬಂದುಬಿಟ್ಟು ಬಿಸ್ನೆಸ್ ಡೀಟೇಲ್ಸ್, ಹಾಗೆ ಪಿಕಪ್ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ಸಪ್ಲೈಯರ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಇಲ್ಲಿ ಕೆಳಗಡೆ ಡೂ ಯು ಹ್ಯಾವ್ ಅ GST ನಂಬರ್ ಅಂತ ಇರುತ್ತೆ. ಎಸ್ ಆ್ಯಂಡ್ ನೋ ಆಪ್ಷನ್ ಇರುತ್ತೆ. ನಿಮ್ಮದು GST ನಂಬರ್ ಏನಾದರೂ ಇದ್ದರೆ GST ನಂಬರ್ ಎಸ್ ಕೊಡಿ, ಇಲ್ಲ ಅಂದರೆ ವಿತೌಟ್ GST ನೀವು ಮಾಡಬೇಕು ಬಿಸ್ನೆಸ್ ಅಂದರೆ ನೋ ಅಂತ ಕೊಡಿ. ಇಲ್ಲಿ ನಿಮಗೆ ಒಂದು ನೋ ಅಂತೂ ಕೊಟ್ಟು ಕಂಟಿನ್ಯೂ ಪ್ರೊಸೀಡ್ ಆ್ಯಡ್ ಡೀಟೇಲ್ಸ್ ಅಂತ ಹೇಳಿ ಬರುತ್ತೆ. ಸೊ ಸೆಲ್ ವಿತೌಟ್ GST ಇನ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು, ಸೊ GST ಇಲ್ಲದೇ ಸ್ವಲ್ಪ ಒಂದು 5 ನಿಮಿಷಲ್ಲೇ ನಿಮಗೆ ಈ ಒಂದು ಬಿಸ್ನೆಸ್ನ ನೀವು ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಯಾನ್ ನಂಬರ್, ಹಾಗೆ ಫುಲ್ ನೇಮ್, ಇಮೇಲ್ ID, ಫುಲ್ ಅಡ್ರೆಸ್ ಇದೆಲ್ಲ ಕೊಟ್ಬಿಟ್ಟು ಪ್ರೊಸೀಡ್ ಟು ಆ್ಯಡ್ ಡೀಟೇಲ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎನ್ರೋಲ್ಮೆಂಟ್ ID ಕೊಡ್ತಾರೆ. ಆ ಎನ್ರೋಲ್ಮೆಂಟ್ IDನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದು ಆದಮೇಲೆ ನೆಕ್ಸ್ಟು ಬಂದುಬಿಟ್ಟು ಪಿಕಪ್ ಅಡ್ರೆಸ್, ಓಕೆನಾ. ಸೊ ಪಿಕಪ್ ಅಡ್ರೆಸ್ ಕೊಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಆರ್ಡರ್ ಬಂದಾಗ ಡೆಲಿವರಿ ಬಾಯ್ ಬಂದು ನಿಮ್ಮ ಒಂದು ಅಡ್ರೆಸ್ಗೆ ಬಂದುಬಿಟ್ಟು ಅವರು ಆ ಒಂದು ಆರ್ಡರ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಒಂದು ಮನೆ ಅಡ್ರೆಸ್ನ ಕರೆಕ್ಟಾಗಿ ಕೊಡಬೇಕಾಗುತ್ತೆ.
ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್. ಇವಾಗ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಕ್ಯಾಶ್ ಆನ್ ಡೆಲಿವರಿ, ಆನ್ಲೈನ್ ಪೇಮೆಂಟ್ ಮಾಡಿದಾಗ ಆರ್ಡರ್ಸ್ ಎಲ್ಲ ಡೆಲಿವರಿ ಆದಾಗ ದುಡ್ಡು ಹಾಕಿದಾಗ ಅದು ನಮಗೆ ಕರೆಕ್ಟ್ ಬರಬೇಕಂದ್ರೆ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ನಾವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಅದಾದಮೇಲೆ ಸಪ್ಲೈಯರ್ ಡೀಟೇಲ್ಸ್. ಸೊ ಸಪ್ಲೈಯರ್ ಡೀಟೇಲ್ಸ್ನೂ ಅಷ್ಟೇ ನಾವು ಕರೆಕ್ಟಾಗಿ ಇದು ಮಾಡಬೇಕಾಗುತ್ತೆ, ತುಂಬಬೇಕಾಗುತ್ತೆ. ಸೊ ಜಸ್ಟ್ ಇಷ್ಟೇ. ಇದನ್ನೆಲ್ಲ ಫಿಲಪ್ ಮಾಡಿದರೆ ನಿಮಗೆ ನೀವು ಆರಾಮ್ಸೆ ವಿತೌಟ್ GST ನೀವು ಮೀಶೋದಲ್ಲಿ ಒಂದು ಬಿಸ್ನೆಸ್ನ ಮಾಡ್ಕೋಬೋದು. ಕ್ಲಾತ್ ಬಿಸ್ನೆಸ್ ಆಗಿರ್ಬೋದು, ಸಾರಿ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಥರ ನೀವು ಬಿಸ್ನೆಸ್ನ ಮಾಡ್ಕೋಬೋದು ಈಸಿಯಾಗಿ. ಹಾಗೆ ಇಲ್ಲಿ ರಿಟರ್ನ್ ಪಾಲಿಸಿ ಹೇಗೆ, ಆಮೇಲೆ ಲೇಬಲ್ನ ಯಾವ ಥರ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು, ಆಮೇಲೆ ಕ್ಯಾಟ್ಲಾಗ್ನ ನಾವು ಒಂದು ಪ್ರಾಡಕ್ಟದ್ದು ಪಿಕ್ಚರ್ಸ್ನ ಯಾವ ರೀತಿ ನಾವು ಹಾಕೋದು, ಪ್ರತಿಯೊಂದನ್ನು ನಾವು ಬೇಕಂದರೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಕ್ಕಾ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಈಸಿ ಇದೆ. ಮೀಶೋ ಬೆಸ್ಟ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕೂಡ. ಸ್ಟಾರ್ಟಿಂಗಲ್ಲಿ ನೀವು ಯಾವುದು ಟ್ರೆಂಡಿಂಗಲ್ಲಿದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸ್ಯಾರಿ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ನೀವು ಅದನ್ನು ಚೂಸ್ ಮಾಡಿಕೊಂಡು ಚೆನ್ನಾಗಿ ಗಾಳಿ ಬೆಳಕು ಇರೋ ಕಡೆ ನೋಡಿಬಿಟ್ಟು, ಸೊ ಬೆಳಕು ಚೆನ್ನಾಗಿರೋ ಕಡೆ ನೋಡಿಬಿಟ್ಟು ನೀವು ಒಂದು ಫೋಟೋಶೂಟ್ನ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟದ್ದು ನೀವು ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮೀಶೋದಲ್ಲಿ. ಆರ್ಡರ್ಸ್ ಖಂಡಿತವಾಗ್ಲೂ ಬರುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಪಕ್ಕಾ ಬರುತ್ತೆ. ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ನೀವು ಒಂದು 3-4 ಸ್ಯಾರಿನ ತೊಗೊಂಡ್ಬಿಟ್ಟು ಅದಾದಮೇಲೆ ಅದನ್ನು ಫೋಟೋ ಹೊಡೆದ್ಬಿಟ್ಟು ಹಾಕಿ ಆರ್ಡರ್ ಬಂದಾಗ ಡಿಸ್ಪ್ಯಾಚ್ ಮಾಡಬೇಕು. ಇಲ್ಲಿ ಯಾವುದೇ ಥರ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಅವರೇ ಬಂದು ಮೀಶೋದವರೇ ಬಂದು ನಿಮಗೆ ಡೆಲಿವರಿ ಬಾಯ್ನೇ ಬಂದುಬಿಟ್ಟು ಮನೆ ತನಕ ಬಂದು ಅವರೇ ಕೂಡ ಪಾರ್ಸಲ್ನ ತೊಗೊಂಡು ಹೋಗಿ ಡೆಲಿವರಿ ಅಂದರೆ ಶಿಪ್ ಮಾಡ್ತಾರೆ. ಹಾಗಾಗಿಬಿಟ್ಟು ತುಂಬಾ ಈಸಿ ಇದೆ. ಯಾರಾದರೂ ಟ್ರೈ ಮಾಡ್ತಿದ್ರೆ ಆರಾಮ್ಸೆ ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ನಾಳೆದು ಒಂದು ಏನು ಲಂಚ್ ಬಾಕ್ಸ್ ಮಾಡಬೇಕು, ಅದಕ್ಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿನ ಎಲ್ಲ ಕೊಯ್ದು ಇಟ್ಟು, ಅದಾದಮೇಲೆ ಉಳ್ಳಿಗಡ್ಡೆ, ಬೆಳ್ಳುಳ್ಳಿ ಏನೇನು ಹತ್ತತ್ತೆ ಎಲ್ಲನೂ ಹಿಂದಿನ ದಿನವೇ ಸ್ವಲ್ಪ ರೆಡಿ ಮಾಡಿ ಇಟ್ಬಿಡ್ತೀನಿ. ಫ್ರೀ ಇದ್ದೆ ಅಂದರೆ ರೆಡಿ ಮಾಡಿ ಇಡ್ತೀನಿ. ಸ್ವಲ್ಪ ಲೇಟ್ ಆಗಿತ್ತು, ಯಾಕೋ ಸ್ಟ್ರೆಸ್ ಅನಿಸ್ತಾ ಇತ್ತು ಅಂದರೆ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿಬಿಟ್ಟು ಇವತ್ತು ಬೇಗನೆ ಅಡುಗೆ ಮುಗ್ದಿತ್ತು. ಅದನ್ನು ಮಾಡಿಟ್ಬಿಟ್ರೆ ಆಯಿತು ಅಂತ ಮಾಡಿಟ್ಟು ರಾತ್ರಿ ಅಡುಗೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ದೋಸೆ ಮಾಡಬೇಕು ಅಂತ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ. ಅದನ್ನು ಕೂಡ ಎಲ್ಲ ರುಬ್ಬಿಟ್ಬಿಟ್ಟು ಅದಾದಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಊಟ ಉಣಿಸ್ಬಿಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಆಟ ಆಡಿ ಅದಾದಮೇಲೆ ಒಂದು ಸ್ವಲ್ಪ ಸ್ಟಡಿ ಮಾಡಿಸ್ದೆ. ಸೊ ಸ್ಟಡಿ ಎಲ್ಲ ಮಾಡಿಸಿ ಅವ್ರಿಗೆ ಮಲಗಿಸ್ಬಿಟ್ಟೆ. ಕೆಲವೊಂದು ಸರ್ತಿ ಬೇಗ ಮಲ್ಕೋತಾರೆ, ಕೆಲವೊಂದು ಸರ್ತಿ ಲೇಟ್ ಆಗುತ್ತೆ. ಟೈಮ್ ಅಂತೂ ಫಿಕ್ಸ್ ಅಂತೂ ಇರೋದಿಲ್ಲ ಮಕ್ಕಳಿಗೆ, ಫೋರ್ಸಾಗಿ ನಾವು ಮಲಗಿಸೋಕ್ಕೂ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಇಬ್ಬರಿಗೆ ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಟೈಮ್ ಕಳೀತಾರೆ ಅವರು ಕೂಡ. ಅದಾದಮೇಲೆ ಮಲ್ಕೊಳ್ತಾರೆ. ಮಕ್ಕಳಾದಮೇಲೆ ರುಟೀನೇ ಬೇರೆ ಇರುತ್ತೆ. ಸ್ವಲ್ಪ ಅಡುಗೆ ಮಾಡೋ ಟೈಮ್ ಆಗಿರ್ಬೋದು, ಊಟ ಮಾಡೋ ಟೈಮ್ ಆಗಿರ್ಬೋದು, ಸ್ವಲ್ಪ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎಷ್ಟು ಬೇಗ ಅಡುಗೆ ಮಾಡ್ತೀವಿ, ಎಷ್ಟು ಬೇಗ ಸ್ವಲ್ಪ ಊಟ ಮಾಡ್ಕೊಳ್ತೀವಿ, ಅಷ್ಟು ಬೇಗ ಸ್ವಲ್ಪ ಕೆಲಸ ಬೇಗ ಆಗುತ್ತೆ. ನಮಗೂ ಕೂಡ ಸ್ಟ್ರೆಸ್ ಆಗೋದಿಲ್ಲ. ಮೊದಲಿನ ಥರನೇ ಲೇಟಾಗಿ ಊಟ ಮಾಡೋದು, ಲೇಟಾಗಿ ಮಲ್ಕೊಳ್ಳೋದು, ಇದನ್ನೆಲ್ಲ ಕೂಡ ಮಾಡ್ತಾಯಿದ್ರೆ ಒಂದು ಟೈಮ್ ಅನ್ನೋದು ಫಿಕ್ಸ್ ಆಗೋದಿಲ್ಲ. ಈ ಕಡೆ ಅಂತೂ ಮಳೆ ಜಾಸ್ತಿ ಆಗಿಬಿಟ್ಟಿದೆ ಇವಾಗಂತೂ. ಇನ್ ಕೇಸ್ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.